ಲಕ್ನೋ ಮತ್ತೆ ಡಿಸಿ ಅವರು ಟ್ರೇಡ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರನ್ನಪ್ಪ ಅಂದ್ರೆ ಲಕ್ನೋದಿಂದ ಹರ್ಷ ಪಂತ್ ಅವರು ಡಿಸಿ ಅವರಿಗೆ 15 ಕೋಟಿಗೆ ಟ್ರೇಡ್ ಆಗಿದ್ದಾರೆ. ಮತ್ತೆ ಡೆಲ್ಲಿ ಕಡೆಯಿಂದ ಯಾರು ಹೋಗ್ಯಾರಂದ್ರ ಕುಲ್ದೀಪ್ ಯಾದವ್ ಅವರು, ಇವರು ಕೂಡ 13.5 ಕೋಟಿಗೆ ಅಂದ್ರೆ 13 ಕೋಟಿ 50 ಲಕ್ಷಕ್ಕೆ ಲಕ್ನೋ ತಂಡ ಸೇರ್ಕೊಂಡಿದ್ದಾರೆ. ಇದು ಬಿಗ್ ಟ್ರೇಡ್ ಆಗಿದೆ. ಇವಾಗ ಇನ್ನೂ IPL ಮುಗಿದು ಭಾಳ ದಿನ ಆಗಿಲ್ಲ, ಆಲ್ರೆಡಿ ಟ್ರೇಡ್ ಆಗೈತಿ. ನೋಡೋಣ ಈ ಸೀಸನ್ ಯಾಕೋ ಅಂದ್ರೆ ಮುಂದಿನ ಸೀಸನ್ ಯಾಕೋ ಭಾಳ ಬಿಗ್ಗೆಸ್ಟ್ ಟ್ರೇಡ್ ಆಗೋ ಚಾನ್ಸಸ್ ಎಲ್ಲ ಐತಿ. ಇನ್ನು ಹಾರ್ದಿಕ್ ಪಾಂಡ್ಯ ಅವರು ಟ್ರೇಡ್ ಆಗ್ತಾ ಇದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಈಗ ಇವ್ರು ಟ್ರೇಡ್ ಆಗ್ತಾ ಇದಾರೆ, ಇವ್ರು ಹೋಗ್ತಾ ಇದಾರೆ, ಅವ್ರು ಹೋಗ್ತಾ ಇದಾರೆ ಅಂತಂದು ಜಾಸ್ತಿ ಅದೇ ಅಪ್ಡೇಟ್ ಅಂದ್ರೆ ರೂಮರ್ಸ್ ಓಡಾಡ್ತವೆ. ಅದರಲ್ಲಿ ಯಾರ್ಯಾರು ಯಾವ ಸಿಗ್ತಾವೆ ಯಾವ ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ. ಇವರಿಬ್ರು ಟ್ರೇಡ್ ಆಗಿದ್ದಾರೆ ಮತ್ತೆ ಲಕ್ನೋಗೆ ಮತ್ತೆ ಡಿಸಿಗೆ. ಲಕ್ನೋದವರು ಆಲ್ಮೋಸ್ಟ್ ಆಲ್ ಇವಾಗ ಏನೋ ಗೊತ್ತಿಲ್ಲ, ಅಂದ್ರೆ ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡವ್ರನ್ನ ಹೊಳ್ಳಿ 1 ವರ್ಷ ಆಡ್ಸನ ಮತ್ತೆ ಹೊಳ್ಳಿ 1 ವರ್ಷ ಆಡ್ಸನ ಹಿಂಗ ಈ ಕಡೆ ಹಾಕಕತ್ತವ್ರೆ. ಇವಾಗ ಏನಿದ್ರು ಅಂದ್ರೆ ಏನು ಹಿಂದಿನ 2 ವರ್ಷನೂ ಲಕ್ನೋ ಕ್ಯಾಪ್ಟನ್ ಯಾರಾಗಿದ್ರು ಅವರೇ ಇವಾಗ ಡಿಸಿ ಟೀಮ್ನಲ್ಲಿದ್ದಾರೆ. ರಾಹುಲ್ ಇದ್ದಾರೆ ಮತ್ತೆ ರಿಷಬ್ ಪಂತ್ ಅವರು ಇದ್ದಾರೆ. ನೋಡೋಣ ಈ ಡಿಸಿ ಯಾವ ತರ ಸ್ಟ್ರಾಂಗ್ ಆಗೈತಿ ಅಂತಂದು ಇನ್ನೊಂದು ವಿಡಿಯೋ ನೋಡೋಣ. ಲಕ್ನೋಕ್ಕೂ ಕೂಡ ಬಾಲಿಂಗ್ನಲ್ಲಿ ಕುಲ್ದೀಪ್ ಯಾದವ್ ಅವರು ಬಂದಿದ್ದಾರೆ. ಅವ್ರು ಯಾವ ತರ ಆಡ್ತಾರೆ ಲಕ್ನೋದಲ್ಲಿ ಕಾದು ನೋಡ್ಬೇಕಾಗಿದೆ. ಇನ್ನು ಯಾರ್ಯಾರು ಟ್ರೇಡ್ ಆಗ್ತಾರೆ ಕಾದು ನೋಡೋಣ. ಮತ್ತೆ ಟ್ರೇಡ್ ಆದ್ಮೇಲೆ ಸಿಗುವ. ಇವಾಗ ಇದು ಬಿಗ್ಗೆಸ್ಟ್ ಟ್ರೇಡ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ IPL ಮುಗಿದು ಇನ್ನ ಜಾಸ್ತಿ ದಿನನ ಆಗಿಲ್ಲ. ಸ್ಟಾರ್ಟಿಂಗ್ನಾಗ ಒಂದಿಷ್ಟು ಟೈಮ್ ಕೊಟ್ಟಿರ್ತಾರೆ, ಅವಾಗ ಟ್ರೇಡ್ ಮಾಡ್ಕೊತಿದ್ರು. ಬಟ್ ಇವಾಗ ಇನ್ನು ಮುಗಿತ್ಲೇನೆ ಟ್ರೇಡ್ ಆಲ್ರೆಡಿ ಮಾಡ್ಕೊಂಡವ್ರೆ. ಇನ್ನು ಬಿಗ್ಗೆಸ್ಟ್ ಟ್ರೇಡ್ ಆಗುವ ಎಲ್ಲ ಸಾಧ್ಯತೆ ಇದೆ. ಮತ್ತೆ ಯಾರು ಟ್ರೇಡ್ ಆದ್ಮೇಲೆ ಸಿಗುವಂತ ಈ ಟ್ರೇಡ್ ಏನು ಅನಿಸ್ತು ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ.